ಇವತ್ತು ಕಾಳಿಕಾಂಬ ದೇವಾಲಯದಲ್ಲಿ 3 ಜೋಡಿ ಸರಳವಾಗಿ ವಿವಾಹವನ್ನು ಈಗಾಗಲೇ ಅರ್ಚಕರು ನೆರವೇರಿಸಿದ್ದಾರೆ. ತಾಯಿ ಬನಶಂಕರಮ್ಮನ ಸನ್ನಿಧಾನದಲ್ಲಿ 3 ಜೋಡಿ ಆಗಬೇಕಾಗಿತ್ತು. ಈ 3 ಜೋಡಿಯ ಕೊನೆಯ ಗಳಿಗೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಧಿಕಾರಿಗಳು ಅವರು ವೆರಿಫಿಕೇಷನ್ ಮಾಡೋದು ಕಷ್ಟ ಆಗ್ತದೆ ಅಂತ ತಿಳಿಸಿದಾಗ ಬುಧವಾರ ಇಲ್ಲಿ ಮಾಡಿಕೊಡ್ತೀವಿ ಅಂತೇಳಿ ಮಾತು ಕೊಟ್ಟಿದ್ವಿ. ಒಂದು ಬನಶಂಕರಮ್ಮನ ದೇವಸ್ಥಾನ ಹಿಂದೆಗಡೆ ಇರ್ತಕ್ಕಂಥ ಹುಡುಗ, ಇನ್ನೊಂದು ಬನಶಂಕರಮ್ಮ ದೇವಸ್ಥಾನ ಮುಂಭಾಗದಲ್ಲಿ ಇರ್ತಕ್ಕಂಥ ಹುಡುಗಿ, ಇನ್ನೊಂದು ಕಾವೇರಿ ನಗರ ಹುಡುಗ. ಎಲ್ಲ ಈ 2 ಜೋಡಿ ನಮ್ಮ ಪದ್ಮನಾಭನವರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದೇ, ಕರಿಸಂದ್ರ ವಾರ್ಡು, ಬನಶಂಕರಿ ವಾರ್ಡಲ್ಲಿ ಇರ್ತಕ್ಕಂಥದ್ದೇ. ಈ 3 ಜೋಡಿಗೆ ಇವತ್ತು ಸರಳವಾಗಿ ನಮ್ಮೆಲ್ಲ ಮುಖಂಡರು, ದಾಮೋದರ ನಾಡಿರ್ಬೋದು, ವೆಂಕಟೇಶ್ ಇರ್ಬೋದು, ಸತೀಶ ಇರ್ಬೋದು, ನವೀನ ಇರ್ಬೋದು, ಮುನ್ರಾಜ ಇರ್ಬೋದು, ಬಸವರಾಜ್ ಗೌಡ ಇರ್ಬೋದು, ವಿಶ್ವನಾಥ್ ಇರ್ಬೋದು, ನಮ್ಮ ಕಿರಣ ಇರ್ಬೋದು, ಅಂಜು ಇರ್ಬೋದು, ಪಾಂಡು ಇರ್ಬೋದು, ನಮ್ಮೆಲ್ಲ ಗುರು ಇರ್ಬೋದು, ವೆಂಕಟಪ್ಪ ಇರ್ಬೋದು, ಎಲ್ಲರೂ ನಮ್ಮ ಭಾರ್ಗವಿಯವರು ಅವರು ಸಹಿತ ನಮ್ಮ ಜೊತೆಲಿ ಬಂದು ನಮ್ಮ ಜೊತೆಲಿ ಸೇರ್ಕೊಂಡಿದ್ದಾರೆ. ಅವರು ಎಲ್ಲ ಒಟ್ಟಿಗೆ ಸೇರಿ ಇವತ್ತು ಶಂಕರ ಅನೇಕ ಎಲ್ಲ ನಮ್ಮ ಮುಖಂಡರು ನಮ್ಮ ಇವತ್ತು 3 ಜೋಡಿಗೆ ಸರಳವಾಗಿ ಕಾಳಿಕಾಂಬ ದೇವಾಲಯದಲ್ಲಿ ನೆರವೇರಿಸಿದೆ. ಅವರಿಗೆ 100 ವರ್ಷ ಆರೋಗ್ಯ ಆಯುಸ್ಸು ತಾಯಿ ಬನಶಂಕರಮ್ಮ ಕೊಡಲಿ, 100 ವರ್ಷಗಳ ಕಾಲ ನಗನಗ್ತ ಜೀವನ ಮಾಡಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ತಾಯಿ ಬನಶಂಕರಮ್ಮನ ಪ್ರಾರ್ಥನೆ ಮಾಡಿ ಅವ್ರ ಶುಭವನ್ನು ಹಾರೈಸ್ತೀವಿ. ಇಂಥ ಶುಭ ಕಾರ್ಯಕ್ಕೆ ನನಗೂ ಒಂದು ಭಾಗಿಯಾಗಲು ಅನುಕೂಲ ಮಾಡಿಕೊಟ್ಟ, ಅವಕಾಶ ಮಾಡಿಕೊಟ್ಟ ಬಸವರಾಜ್ ಅವರಿಗೆ ನನ್ನ ಅನಂತ ಧನ್ಯವಾದಗಳು. ನಿಜವಾಗ್ಲೂ ಇದು ಒಳ್ಳೆ ಕಾರ್ಯ. ಸುಮಾರು 27 ವರ್ಷದಿಂದ ಮಾಡ್ತಾ ಇದ್ದಾರೆ. ಅವರ ಪ್ರತಿ ವರ್ಷ ಕಾರ್ಯಕ್ರಮದಲ್ಲೂ ನಾನು ಅವರಿಗೆ ನನ್ನ ಸಹಕಾರ ನೀಡುವೆ ಅಂತ ಆಶಿಸ್ತಾ, ತಾಯಿ ಬನಶಂಕರಿ ಆಶೀರ್ವಾದ ನಮ್ಮೆಲ್ಲರೊಂದಿಗೆ ಇರಲಿ, ನಿಮ್ಮೆಲ್ಲರೊಂದಿಗೆ ಇರಲಿ ಅಂತ ಈ ಹೊಸದಾಗಿ ಮದುವೆ ಆಗಿರೋ ವಧುವರವರಿಗೆ ನನ್ನ ಆಶೀರ್ವಾದಗಳು. ಬನಶಂಕರಿ ದೇವಾಲಯದ ಧರ್ಮದರ್ಶಿಗಳು, ಮಾಜಿ ಧರ್ಮದರ್ಶಿಗಳು, ಬೆಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರು, ವಿರೋಧ ಪಕ್ಷದ ನಾಯಕರಾಗಿದ್ದಂತಹ ಶ್ರೀಯುತ ಬಸವರಾಜಣ್ಣನವರ ನೇತೃತ್ವದಲ್ಲಿ ಸಮ್ಮುಖದಲ್ಲಿ ಅವರ ಆಶೀರ್ವಾದಗಳೊಂದಿಗೆ ಇವತ್ತು ಈ ಒಂದು ದೇವಾಲಯದಲ್ಲಿ 3 ಜೋಡಿಗಳ ಮದುವೆ ನಡೀತಾ ಇದೆ. ನಿಜವಾಗ್ಲೂ ತುಂಬ ಸಂತೋಷ ಆಗ್ತಾ ಇದೆ. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಎಲ್ಲರ ಕೈಲೂ ಎಲ್ಲ ಕೆಲಸನೂ ಆಗೋದಿಲ್ಲ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ. ಯಾಕೆಂದರೆ ಬನಶಂಕರಿ ದೇವಿಯ ವರಪುತ್ರ ಅಂದರೆ ತಪ್ಪಾಗಲಾರದು ಶ್ರೀಮಾನ್ ಬಸವರಾಜಣ್ಣನವರು. ಈ ಮದುವೆಗಳು ಯಾವತ್ತು ಬನಶಂಕರಿನಲ್ಲಿ ಮದುವೆ ಆಗಬೇಕಿತ್ತು 26ನೇ ತಾರೀಕು, ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ಇವತ್ತು ಮುಂದೂಡಿ ಇವತ್ತು ಈ ಜಾಗದಲ್ಲಿ ಮದುವೆ ನಡೀತಾ ಇದೆ. ಭಾಳ ವಿಜೃಂಭಣೆಯಿಂದ ಹೆಣ್ಣು ಗಂಡು 2 ಕುಟುಂಬಗಳನ್ನು ಕರೆಸಿ ಅವರ ಸಮ್ಮುಖದಲ್ಲಿ, ಅವರ ತಂದೆ ತಾಯಿಗಳ ಸಮ್ಮುಖದಲ್ಲಿ, ಕುಟುಂಬಗಳ ಸಮ್ಮುಖದಲ್ಲಿ ಇವತ್ತು ವಿಶೇಷವಾಗಿ ಮದುವೆ ಕಾರ್ಯ ನಡೀತಾ ಇದೆ. ಅದರ ಜೊತೆಯಾಗಿ ಈ ಮದುವೆ ಆದ ನಂತರ ನಮ್ಮ ಬಸವರಾಜಣ್ಣವ್ರ ಮನೆಯಲ್ಲಿ ಎಲ್ಲರಿಗೂ ಸುಮಾರು 200 ಜನಕ್ಕೂ ಹೆಚ್ಚು ಜನಕ್ಕೂ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ಆ ಊಟನ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮದುವೆ ಕಡೆಯವರು, ಸಂಬಂಧಿಗಳು ಎಲ್ಲರೂ ಬಂದ ಊಟನ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ, ಇದ್ರ ಜೊತೆಯಾಗಿ ನೀವು ಯಾರು ಇವತ್ತು ಮಾಧ್ಯಮ ಮಿತ್ರರು ಬಂದಿದ್ದೀರಾ, ನಿಜವಾಗ್ಲೂ ಇಂಥ ಪುಣ್ಯ ಕಾರ್ಯಗಳು ಸಮಾಜದಲ್ಲಿ ಬಸವರಾಜಣ್ಣವ್ರ ರೀತಿಯಲ್ಲಿ ಬೇರೆಯವರು ಸಹ ಮುಂದೆ ಬಂದು ಇಂಥ ಬಡ ಕುಟುಂಬಗಳಲ್ಲಿ ಒಂದು ಮದುವೆ ಮಾಡುವಂಥ ಕೆಲಸಗಳನ್ನ ಮಾಡಿಸ್ಬೇಕು ಅಂತೇಳಿ ನಿಮ್ಮ ಮಾಧ್ಯಮದ ಮುಖೇನ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಈ ಬಸವರಾಜಣ್ಣವರ ನೇತೃತ್ವದಲ್ಲಿ ಕಾಳಿಕಾಂಬ ಕಮಟೇಶ್ವರಿ ಗಾಯತ್ರಿ ವಿಶ್ವಕರ್ಮ ದೇವಸ್ಥಾನದಲ್ಲಿ 3 ಮದುವೆಗಳನ್ನು ಮಾಡಿಸಿದ್ದಾರೆ, ಮಾಂಗಲ್ಯ ಧಾರಣೆ ಮಾಡಿದ್ದಾರೆ. ಅವರಿಗೆ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನನ್ನಲ್ಲಿ ಮನವಿ ಪ್ರಾರ್ಥನೆ. ನಾವು ಗೌರವ ಅಧ್ಯಕ್ಷರು ಮರಿಯಾಚಾರಿ, ಕಾಳಿಕಾಂಬ ಕಮಟೇಶ್ವರಿ ಗಾಯತ್ರಿ ದೇವಸ್ಥಾನ ಅಧ್ಯಕ್ಷ.